ಹರನೇನು ಹರಿಯೇನು ಭಸ್ಮ ನಾಮಗಳೇನು, ಹರನೇನು ಹರಿಯೇನು ಭಸ್ಮ ನಾಮಗಳೇನು, ಒಬ್ಬ ನಡಿದಾವರೆಗೆ ಮೀಸಲೋ ನಮನ, ಒಬ್ಬ ನಡಿದಾವರೆಗೆ ಮೀಸಲೋ ನಮನ, ಭಕುತ ಜನಸಂಕುಲಕ್ಕೆ ಇದೆ ಕರುಣೆ ಒಬ್ಬನದೇ, ಭಕುತ ಜನಸಂಕುಲಕ್ಕೆ ಇದೆ ಕರುಣೆ ಒಬ್ಬನದೇ, ತಲೆಬಾಗು ಮಹಿಮನಿಗೆ ಮುದ್ದು ರಾಮ, ತಲೆಬಾಗು ಮಹಿಮನಿಗೆ ಮುದ್ದು ರಾಮ. ಹರನೇನು ಹರಿಯೇನು ಭಸ್ಮನಾಮಗಳೇನು, ಒಬ್ಬ ನಡಿದಾವರೆಗೆ ಮೀಸಲೋ ನಮನ, ತಲೆಬಾಗು ಆ ಮಹಿಮನಿಗೆ ಮುದ್ದು ರಾಮನ್. ಈ ಜಗತ್ತನ್ನು ನಡೆಸ್ತಾ ಇರತಕ್ಕಂತಹ ಜಗದೀಶ್ವರ ಅನ್ನುವವನನ್ನ ನಾವು ನಾನಾ ರೂಪಗಳಿಂದ ನಾನಾ ನಾಮಾವಳಿಗಳಿಂದ ಕರೆಯುತ್ತೇವೆ. ಈಗ ಇಡೀ ನಮ್ಮ ಜಗತ್ತಿನ ಮನುಜ ಕುಲದಲ್ಲಿ ಮನುಷ್ಯ ಅಂತಕ್ಕಂಥ ಮೂರಕ್ಷರದ ಒಂದು ಜೀವ ತೆರೆದಿರ್ತಕ್ಕಂತಹ ಪಂಚೇಂದ್ರಿಯಗಳ ಈ ಒಂದು ಎಲುಬು ಮಾಂಸ ರಕ್ತ ಎಲ್ಲ ಕೂಡಿರುವ ಗೂಡಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿಟ್ಟಿದ್ದೇವೆ. ಆದರೆ ಎಲ್ಲರೂ ಕೂಡ ಅವರ ಹೆಸರಿನ ಒಟ್ಟ ಮೊತ್ತ ಏನಪ್ಪ ಅಂತ ಕೇಳಿದರೆ ಮನುಷ್ಯ ಅಂತಕ್ಕಂಥದ್ದಷ್ಟೇ. ಮಹಿಳೆಯಾದರೇನು ಪುರುಷನಾದರೇನು ಇಬ್ಬರೂ ಕೂಡ ಮನುಷ್ಯರೇ. ಇಂಥ ಮನುಷ್ಯತ್ವದ ಈ ಒಂದು ನಮ್ಮ ಬದುಕಿನಲ್ಲೇ ನಾನಾ ರೂಪದಲ್ಲಿ ಕಾಣುವಂತೆ ಜಗತ್ತನ್ನು ಆಳತಕ್ಕಂತಹ ನಡೆಸ್ತಾ ಇರ್ತಕ್ಕಂತಹ ನಿಗೂಢವಾಗಿರ್ತಕ್ಕಂತಹ ಆ ವ್ಯಕ್ತಿಯನ್ನ ಆ ಶಕ್ತಿಯನ್ನ ನಾವು ಹರ ಅಂತ ಕರಿತೀವಿ, ಹರಿ ಅಂತ ಕರಿತೀವಿ, ಬುದ್ಧ ಅಂತ ಕರಿತೀವಿ, ಯೇಸು ಅಂತ ಕರಿತೀವಿ, ಅಲ್ಲ ಅಂತ ಕರಿತೀವಿ, ಈಶ್ವರ ಅಂತ ಕರಿತೀವಿ. ನಾಮ ಹಲವು ಆದರೆ ನೇಮ ಒಂದೇ. ಅಂತಹ ಒಂದು ನೇಮಕ್ಕೆ ಇರ್ತಕ್ಕಂತಹ ಈ ಒಂದು ಜೀವಚೈತನ್ಯದ ದೇವನಿಗೆ ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂತ ಸುಪ್ತಾನ್ ಸಂಜೀವಯ ತಕಿಲ ಶಕ್ತಿಧರ ಸುಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅನ್ನುವ ಒಂದು ಮಂತ್ರ ಇದೆ ನೋಡಿ. ನಮ್ಮೆಲ್ಲರಿಗೂ ಈ ಥರದ ಜ್ಞಾನವನ್ನ ನೀಡುವುದರ ಮೂಲಕ ನಮ್ಮ ಎದೆಯ ಒಳಗೆ ಉಸಿರಾಡುವುದರ ಮೂಲಕ ನಮ್ಮನ್ನು ಬದುಕಿಸುವಂತಹ ಈ ಹಸಿರಿನ ಪ್ರಪಂಚದಲ್ಲಿ ನಮಗೊಂದು ಹೆಸರುಗಳನ್ನು ನಾನಾ ರೂಪದಲ್ಲಿ ಕೊಟ್ಟರೂ ಎಲ್ಲರಿಗೂ ಇರ್ತಕ್ಕಂಥದ್ದು ಒಂದೇ ಉಸಿರು ಅನ್ನುವಂತಹ ದೈವತ್ವದ ಈ ಒಂದು ಮನೋಭೂಮಿಕೆ ನಮ್ಮಲ್ಲಿ ದೃಢವಾಗಿ ನಿಂತಾಗ ನಮ್ಮ ಸಂಕುಚಿತ ಬುದ್ಧಿಗಳೆಲ್ಲ ವಿಸರ್ಜನೆ ಆದಂತೆ. ನಮ್ಮನ್ನು ನೋಡಿಕೊಳ್ತಕ್ಕಂಥವನು ಊಪರ್ವಾಲಾ ಹಾಯ್ ದೇನೆವಾಲಾ ಹಾಯ್ ಹಂಸಬ್ ಲೇನೆವಾಲಾ ಹಾಯ್ ಅನ್ನುವ ಒಂದು ನಂಬಿಕೆ ನಮ್ಮನ್ನು ಜಾಗೃತಗೊಳಿಸುತ್ತಿದ್ದರೆ ನಮಗೆ ಕ್ಷೇಮ.